ನೋಡ್ರಿ ರೋಡ್ ಸೈಡ್ ಮತ್ತು ಹೋಟೆಲ್ ಒಳಗೆ ಸಿಗ್ತಾವಲ್ಲ ಆಲೂಗಡ್ಡೆ ಬಜ್ಜಿ ಅದಕ್ಕಿಂತ ಮಸ್ತ್ ಪಳ್ಳಂಗೆ ಮನ್ಯಾಗನ ನಾವು ಬಟಾಟಿ ಬಜ್ಜಿ ಇವತ್ತ ಮಾಡೇ ತೋರಿಸಿದೀವು. ಯಾವ ರೀತಿ ಮಾಡಿದೀವಿ ಅಂತ ಸಿಂಪಲ್ ಒಳಗನ ಹೇಳ್ಕೊಡ್ತೀವಿ, ಮಿಸ್ ಮಾಡ್ಲಾರ್ದ ಇವತ್ತಿನ ವಿಡಿಯೋ ಕೊನೆ ತನಕ ನೋಡ್ರಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲೇ ಬಟಾಟಿ ಬಜ್ಜಿ ಮಾಡಕ್ಕೆ ನಾವು ಒಂದು ಆಲೂಗಡ್ಡೆ ತೊಗೊಂಡಿವು, ಯಾಕಂದ್ರೆ ಒಂದು ಆಲೂಗಡ್ಡೆದ ಅಷ್ಟ ಬಜ್ಜಿ ಮಾಡೇ ತೋರಿಸಿದೀವಿ. ಅದನ್ನ ಸ್ವಚ್ಛಂಗೆ ತೊಳೆದ ಇಟ್ಕೋಬೇಕ್ರಿ. ತೊಳೆದು ಇಟ್ಕೊಂಡ ಇಲ್ಲಿ ಚಿಪ್ಸ್ ಹೆರ್ಚು ಮನಿ ಇರ್ತೈತಲ್ಲ ಅದರಲ್ಲೇ ನೋಡ್ರಿ ಈ ಥರ ಹೆರ್ಚ್ಕೋಬೇಕ್ರಿ. ಅವನ್ನ ಈ ಥರ ಮಾಡ್ಕೊಂಡ್ರಿ ಅಂದ್ರೆ ಎಲ್ಲಾನು ಒಂದು ಪರ್ಫೆಕ್ಟ್ ಅಳತಿ ಒಳಗನ ಬೀಳ್ತಾವ್ರಿ. ಇವ ಅಂದ್ರೆ ದಪ್ಪ ಸಣ್ಣ ಆಗಂಗಿಲ್ಲ, ಪರ್ಫೆಕ್ಟಾಗಿ ಬೀಳ್ತಾವ್ ನೋಡ್ರಿ ಯಾವ ರೀತಿ ಆಗ್ಯಾವ ಅಂತ ಹೇಳಿ. ಇಲ್ಲೇ ಬಜ್ಜಿ ಮಾಡಕ್ಕೆ ಕಡ್ಲಿ ಹಿಟ್ಟ 1 ಕಪ್ ಆಗುವಷ್ಟು ಕಡ್ಲಿ ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟ ಹಾಕಿದೀವ್ರಿ. ಅದಾದ್ಮೇಲೆ ಒಂದು ಸ್ವಲ್ಪ ಅಜ್ವಾನ್ ಹಾಕಿದೀವಿ ನೋಡ್ರಿ. ಅಜ್ವಾನ್ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ನೋಡ್ರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ಮೇಲೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಏನೈತಲ್ಲ ಸ್ವಲ್ಪ ಸೋಡಾ ಸೇರಿಸಿದ್ವಿ. ಸೋಡಾ ಆದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬೇಕ್ರಿ. ಅರ್ಶಿಣ ಪುಡಿ ಆದ್ಮೇಲೆ ಒಂದು ಸ್ವಲ್ಪ ಏನೈತಲ್ಲ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕ್ತಿರ್ಲಿಲ್ಲ ಅಷ್ಟು ಬಜ್ಜಿ ರುಚಿ ಅನ್ನಿಸ್ತಾವ್ರಿ ತಿನ್ನಾಕ. ನೀವು ಬೇಕಿದ್ರೆ ಜಾಸ್ತಿನೂ ಆ್ಯಡ್ ಮಾಡ್ಬೋದ್ರಿ ಅದಕ್ಕೆ. ಇನ್ನು ನೆಕ್ಸ್ಟ್ ಇನ್ನೇನೈತಲ್ಲ ಪೂರ್ತಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಟ್ಟೆಲ್ಲ ಪೂರ್ತಿ ಅರಿಶಿನ ಪುಡಿ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಆಗ್ಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಂಡ ಎಷ್ಟು ಬೇಕಲ್ಲ ಅಷ್ಟನ್ನು ನೀರು ಹಾಕೊಂಡ ಹಿಟ್ಟ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ. ಈ ಥರ ನಾವು ಸ್ಪೂನ್ಲೆ ಕಲಿಸಿದೀವಿ, ನೀವು ಬೇಕಿದ್ರೆ ಕೈಲಿನೂ ಕಲಿಸ್ಬೋದ್ರಿ. ಹಿಟ್ಟ ಪೂರ್ತಿ ಹಗುರ ಆಗೋ ತನಕ ನೀವು ಕಲಿಸ್ಬೇಕಾಕತ್ರಿ ಇದನ್ನು ನೋಡ್ರಿ. ಈ ಥರ ಎಷ್ಟು ಬೇಕಲ್ಲ ಅಷ್ಟನ್ನು ನೀರು ಹಾಕೊಂಡ ಕಲಿಸ್ಬೇಕು. ಜಾಸ್ತಿ ಭಾಳ ಅಳ್ಳಕ ಮಾಡ್ಕೋಬಾರ್ದ್ರಿ, ಹಿಟ್ಟ ಮೀಡಿಯಮ್ ಒಳಗನ ಮಾಡ್ಕೋಬೇಕ್ರಿ. ಬಾರ ಹಾಕಿ ನೀವು ಎಷ್ಟು ಕಲಿಸ್ತಿರ್ಲಿ ಅಷ್ಟು ಮಸ್ತ್ ಹಂಗೆ ಕಲರ್ ಚೇಂಜ್ ಆಗಿ ಬರ್ತೈತ್ರಿ ಹಿಟ್ಟಿಂದ, ಮತ್ತು ಹಿಟ್ಟ ಹಗ್ಗರಾಗೆ ಬರ್ತೈತಿ ನೋಡ್ರಿ. ಇಲ್ಲೇ ನಾವು ಯಾವ ರೀತಿ ಕಲಸಾತೀವಿ ಅಂತೇಳಿ ನಿಮ್ಗೆ ತೋರ್ಸಾತೀವಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಪೂರ್ತಿ ಎಲ್ಲ, 1 ಗಂಟೆ ಉಳಿಬಾರ್ದು. ಇಲ್ಲಿ ನೋಡ್ರಿ ಇವಾಗ ಯಾವ ರೀತಿ ಚೇಂಜ್ ಆಗೈತಿ, ಹಿಟ್ಟಿನ ಕಲರ್ ವೈಟ್ ಒಳಗೆ ಬಂದೈತೆ ಒಂದು ಸ್ವಲ್ಪ. ಅದನ್ನು ಈ ರೀತಿ ಸ್ಪೂನ್ಲೆ ಎತ್ತಿ ಬಿಟ್ರೆ ನಡು ಕಟ್ ಆಗಬಾರ್ದ್ರಿ, ಈ ರೀತಿ ಬೀಳ್ಬೇಕು ನೋಡ್ರಿ, ಅಂದ್ರೆ ಹಿಟ್ಟ ಹಗ್ಗರಾಗೈತೆ ಅಂತ ತಿಳ್ಕೊದ್ರಿ. ಇದಾದ್ಮೇಲೆ ಒಂದು 5 ನಿಮಿಷ ಇದನ್ನು ನೆನೆಯಾಕೆ ಬಿಟ್ಟ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇವಾಗ ಅವನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಅವನ್ನ ಇದ್ರೊಳಗೆ ತಂದು ಸೇರ್ಸಾತೀವಿ ನೋಡ್ರಿ. ಅವನ್ ತಂದ ಅಷ್ಟು ಎಲ್ಲ ಇದ್ರೊಳಗೆ ಈ ರೀತಿ ಇಟ್ಕೊಂಡ ಇನ್ನು ನೆಕ್ಸ್ಟ್ ಬಜ್ಜಿ ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಈ ಥರ ಪೂರ್ತಿ ಎಲ್ಲ ಹಿಂದೆ ಮುಂದೆ 2 ಸೈಡು ಹಿಟ್ಟ ಹತ್ತಬೇಕಂದ್ರೆ ಇಷ್ಟು ಗಟ್ಟಿನ ಇಟ್ಕೋಬೇಕ್ರಿ ಹಿಟ್ಟು. ನೀವು ಸ್ವಲ್ಪ ಈ ರೀತಿ ಹಚ್ಕೊಂಡ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ನೋಡ್ರಿ. ಎಣ್ಣೆ ಒಳಗೆ ತಂದ ಬಿಡ್ತೀವಿ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಬಜ್ಜಿ ಭಾರಿ ಅಂದ್ರೆ ಭಾರಿ ಮಸ್ತ್ ಹಂಗೆ ಆಗಿ ಬರ್ತಾವ್ರಿ ಬಜ್ಜಿ ಅಂತೂ ನೋಡ್ರಿ. ಎಣ್ಣೆ ಯಾಕೆ ಕಲರ್ ಐತೆ ಅಂತ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ತಾಲಿಪಟ್ಟ ಮಾಡಿದ್ದೀವ್ರಿ, ಅದರ ಸಲುವಾಗಿ ಏನೈತಲ್ಲ ಅದೇ ಎಣ್ಣೆ ಒಳಗೆ ಇವತ್ತು ನಾವು ಬಜ್ಜಿ ನಿಮ್ಗೆ ಕರೆದ ತೋರ್ಸಾತೀವ್ರಿ. ಅದಕ್ಕೆ ಸ್ವಲ್ಪ ತಾಲಿಪಟ್ಟದ ಕಲರ ಆಗೈತ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನೈತಲ್ಲ ಇವಾಗ ಈ ರೀತಿ ಚಂದಂಗೆ 2 ಸೈಡ ಕರ್ಕೋಬೇಕ್ರಿ. ಇದನ್ನು ಪೂರ್ತಿ 2 ಸೈಡ್ ಚಂದಂಗೆ ಕರಿತಂದ್ರೆ ಈ ರೀತಿ ಮಸ್ತ್ ಹಂಗೆ ಉಬ್ಬಿ ಬರ್ತಾವೆ ನೋಡ್ರಿ ಬಜ್ಜಿ. ತಿನ್ನಕಂತೂ ಬಾಯಾಗ ಭಾರಿ ಟೇಸ್ಟ್ ಅನ್ನಿಸ್ತಾವು. ಈ ಥರ ನಾವು ಮಾಡಿದ ಮೆತ್ತಡೊಳಗೆ ಒಂದ್ಸಲ ಏನೈತಲ್ಲ ನೀವು ಬಜ್ಜಿ ಮಾಡ್ಕೊಂಡ ತಿನ್ನಿರಿ. ಬಟಾಟಿ ಬಜ್ಜಿ ಭಾರಿ ಅಂದ್ರೆ ಭಾರಿ ಶಿಮಿ ಅನ್ನಿಸ್ತಾವು. ಸಣ್ಣ ಮಕ್ಕಳಿಗದು ತಿನ್ನಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಉಳ್ಳಿಗಡ್ಡಿ ಬಜ್ಜಿ ತಿನ್ನಕ್ಕೆ ಒಳ್ಳೆ ಅಂತಿರ್ತಾರೆ. ಒಳಗೆ ಉಳ್ಳಿಗಡ್ಡಿ ಜಾಸ್ತಿ ಐತಿಲ್ಲ, ಮೆಣಸಿನ್ಕಾಯಿ ಇರ್ತೈತಿ, ಮೆಣಸಿನ್ಕಾಯಿ ಬಜ್ಜಿ ಒಳ್ಳೆ ಅಂತಿರ್ತಾರಲ್ಲ, ಅವಾಗ ಅಂಥವ್ರಿಗೆ ಏನೈತಲ್ಲ ಮಿಸ್ ಮಾಡಲಾರ್ದ ಈ ರೀತಿ ಒಮ್ಮೆ ಆಲೂಗಡ್ಡೆ ಬಜ್ಜಿ ಮಾಡಿಕೊಡ್ರಿ, ಅವರು ಇಷ್ಟಪಟ್ಟ ತಿಂತಾರು. ಸಾಯಂಕಾಲ ಟೀ ಜೊತೆ ಏನರ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಂದ್ರೆ ದಿಢೀರಾಗೇನ ಪಟ್ನ ಹಿಟ್ಟ ಕಲಿಸ್ಕೊಂಡು ಮಾಡ್ಕೋಬೋದ್ರಿ. ಇದನ್ನು ಮಸ್ತ್ ಹಂಗೆ ಗುಬ್ಬಿ ಬರ್ತಾವೆ ನೋಡ್ರಿ. ಎಣ್ಣೆಗೆ ಬಿಟ್ರೆ ಸಾಕು. ಈ ರೀತಿ ಬಜ್ಜಿ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳು, ನಾಷ್ಟಾ ರೆಸಿಪಿ, ಉತ್ತರ ಕರ್ನಾಟಕ ರೆಸಿಪಿ, ರೊಟ್ಟಿ ಚಪಾತಿ ಪ್ರತಿಯೊಂದು ರೆಸಿಪಿಗಳು ಎಲ್ಲನೂ ನಮ್ಮ ಚಾನಲ್ ಒಳಗೆ ನಾವು ಹಾಕಿದ್ದೀವಿ. ಮಿಸ್ ಮಾಡಲಾರ್ದ ಹೋಗಿ ಒಂದ್ಸಲ ನೋಡ್ಕೊಂಬರ್ರಿ. ಹೊಸಬ್ರು ಯಾರು ಈ ವಿಡಿಯೋ ನೋಡತ್ತಿದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬರ್ರಿ, ಯಾಕಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಯೂಸ್ಫುಲ್ಲ ಇರ್ತಾವೆ, ನಿಮ್ಗೆ ತಲುಪ್ತಾವೆ. ಅದಕ್ಕೆ ಮೊದಲ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ ನೆಕ್ಸ್ಟ್ ವಿಡಿಯೋ ನೋಡ್ರಿ. ಇಲ್ಲೇ ರೆಡಿ ಆಯ್ತು ನೋಡ್ರಿ. ಇವಾಗೂ ಬಜ್ಜಿ ಇನ್ನೆರಡು ಬಜ್ಜಿ ರೆಡಿ ಅದು ತೆಗ್ಯಾತೀವಿ. ಟೋಟಲಾಗಿ 1 ಆಲೂಗಡ್ಡೆ ಬಜ್ಜಿ ಇಷ್ಟೆಲ್ಲ ಅದು ನೋಡ್ರಿ ನಿಮ್ಗೆ ತೋರ್ಸಾತೀವಿ. ಇಲ್ಲೇ ನೆಕ್ಸ್ಟ್ ಇಷ್ಟೆಲ್ಲ ಮಾಡಿದೀವ್ರಿ. ಒಳಗೆ ಯಾವ ರೀತಿ ಪಳ್ಳಂಗೆ ಮಸ್ತಂಗೆ ಬೇಂದು ಬಂದಾವ ಅಂಥೇಳಿ ಆಲೂಗಡ್ಡೆ ತೋರ್ಸಾತೀವಿ ನೋಡ್ರಿ. ಈ ಥರ ಮಸ್ತಂಗೆ ಬೇಂದು ಬರ್ತಾವ್ರಿ ನೋಡ್ರಿ. ಇಷ್ಟ ಆತಂದ್ರೆ ಮುಗಿತ್ರಿ. ಮಸ್ತ್ ಹೆಂಗೆ ತಿನ್ನಕ್ಕೆ ಬಿಸಿ ಬಿಸಿ ಆಲೂಗಡ್ಡೆ ಬಜ್ಜಿ ಅಂತೂ ರೆಡಿ ಆಯ್ತು. ಅದ್ರ ಜೊತೆ ಈ ರೀತಿ ಮೆಣಸಿನ್ಕಾಯಿ ಕಡ್ಕೊಂಡು ತಿಂದ್ರಂತೂ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅನ್ನಿಸ್ತೈತಿ. ಇವತ್ತು ನಾವು ಮಾಡಿದಂಥ ಬಟಾಟಿ ಬಜ್ಜಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನು. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇವಾಗಂತೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡತ್ತೀರಿ, ಮುಂದೆ ಇದೇ ರೀತಿ ಸಪೋರ್ಟ್ ಮಾಡ್ಕೊತ ಇರಿ ಅಂತ ಕೇಳ್ಕೊತೇನು. ಎಲ್ಲರಿಗೂ ನಮಸ್ಕಾರ.